ಬೆಳಗಾವಿ ಭಾಗದಲ್ಲಿ ಮಾತ್ರ ಅಲ್ಲ, ಹಾವೇರಿಯಲ್ಲೂ ಕೂಡ ಕಬ್ಬಿನ ಬೆಲೆಗೆ ಅನ್ನದಾತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾಳು ನುರಿಯುವ ಮಷಿನ್ ಟ್ರ್ಯಾಕ್ಟರ್ ಮೂಲಕ ರ್ಯಾಲಿ ಮಾಡ್ತಾ ಇದ್ದಾರೆ. ಹಾವೇರಿ ನಗರದಿಂದ ಡಿಸಿ ಕಚೇರಿವರೆಗೂ ಕೂಡ ಟ್ರ್ಯಾಕ್ಟರ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹಾವೇರಿ ಡಿಸಿ ಕಚೇರಿ ಬಳಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದು ಬೃಹತ್ ಪ್ರತಿಭಟನೆಯಲ್ಲಿ ಇದೀಗ 1000ಕ್ಕೂ ಅಧಿಕ ರೈತರು ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ನದಾತರ ಟ್ರ್ಯಾಕ್ಟರ್ ಪ್ರೊಟೆಸ್ಟ್ ಬಗ್ಗೆ ನಮ್ಮ ಪ್ರತಿನಿಧಿ ರಮೇಶ್ ಒಂದು ವಾಕ್ತರು ಕೊಟ್ಟಿದ್ದಾರೆ, ನೋಡೋಣ ಅದನ್ನ. ಸೊ ಇದು ರೈತರು ಈಗ ಬೆಳಗಾವಿಯಲ್ಲಿ ಮಾತ್ರ ಅಲ್ಲ, ಹಾವೇರಿಯಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳನ್ನ ರಸ್ತೆಗಿಳಿಸಿದ್ದಾರೆ. ಇದು ಪಂಜಾಬ್ನ ಹೋರಾಟವನ್ನ ನೆನಪು ಮಾಡ್ತಾ ಇದೆ ನಮ್ಮೆಲ್ಲರಿಗೂ. ರಾಜ್ಯದಲ್ಲಿ ಕಬ್ಬು ಬೆಳೆಗೆ ಸಂಬಂಧಪಟ್ಟಂತೆ ದರ ಏರಿಕೆಗಾಗಿ ಈಗಾಗಲೇ ರೈತರ ಆಕ್ರೋಶ ಭುಗಿಲೆದ್ದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಜೊತೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಇದ್ದಾರೆ, ರಾಜ್ಯ ರೈತ ಸಂಘದ ಹಸಿರು ಸೇನೆಯ ಅಧ್ಯಕ್ಷರು. ಸೊ ಅವ್ರು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ರೈತರೆಲ್ಲ ಭುಗಿಲೆದ್ದಿದ್ದಾರೆ ಬೆಳಗಾವಿಯಲ್ಲಿ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ರೈತರಿಗೆ ನೀವು ಯಾವ ರೀತಿ ಬೆಂಬಲವಾಗಿ ನಿಲ್ತೀರಿ, ಜೊತೆಗೆ ಸರ್ಕಾರದ ನಡೆಯನ್ನು ಯಾವ ರೀತಿ ಪ್ರಶ್ನೆ ಮಾಡ್ತೀರಿ? ರೈತರು ಕೇಳ್ತಾ ಇರೋದು ನ್ಯಾಯಬದ್ಧವಾಗಿದೆ. ರೈತರ ಜೊತೆಯಲ್ಲಿ ನಾವಿದ್ದೀವಿ. ಸರ್ಕಾರ ನೀವು ಡೆಲ್ಲಿ ತೋರಿಸೋದು, ಅವರು ಬೆಂಗಳೂರು ತೋರಿಸೋದು ಕೆಲಸ ಇದನ್ನು ನಿಲ್ಲಿಸ್ಬೇಕು. ಎರಡೂ ಸರ್ಕಾರಗಳು ರೈತರಿಗೆ ಅನ್ಯಾಯ ಆಗಿದೆ. ಏನು FRP ಇದೆ, FRPಯನ್ನು ನ್ಯಾಯಯುತವಾಗಿ ರೈತರಿಗೆ ತಲುಪಬೇಕು. ಅದು ಕೊಡೋದ್ರಲ್ಲಿ ಚೌಕಾಸಿ ಯಾಕೆ? ಚೌಕಾಸಿ ಮಾಡೋಕ್ಕೆ ಹೋಗಬೇಡಿ, ನ್ಯಾಯವಾದ ಮಾರ್ಗದಲ್ಲಿ ನಡೀರಿ. ಈಗ ಏನು ಪಕ್ಕದ ರಾಜ್ಯದಲ್ಲಿ ಈಗ 500, 550, 600, 650ರವರೆಗೆ ಪಕ್ಕದ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಕೊಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಕೊಡೋಕ್ಕಾಗಲ್ಲ? ಸರ್, ಇವಾಗ ಕಬ್ಬಿನ ದರನ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರದ್ದಲ್ಲ. ನಾವು ಎಷ್ಟು ಇದನ್ನು ಮಾಡಬೇಕು ಅಷ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಅನ್ನೋವಂಥದ್ದು ಪ್ರಶ್ನೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ರಾಜ್ಯ ಸರ್ಕಾರ. ಈಗ ನಮ್ಮ ಪ್ರಶ್ನೆ ಇಷ್ಟೇ, ಈಗ FRP ನಮಗೆ ಸಾಕಾಗದೇ ಇದ್ದರೆ ಅದನ್ನು ಬ್ಯಾಲೆನ್ಸ್ಯೂ ಮಾಡಲಿಕ್ಕೆ, ರೈತರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ಹೇಳಿ ಇದೆ. ಕಳೆದ ಬಾರಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರುವಾಗ ವಿಠ್ಠಲ್ ಅರ್ಬಾವಿ ಅಂತ ಒಬ್ಬ ರೈತ ಸುವರ್ಣಸೌಧದ ಮುಂದೆ ಸತ್ತಾಗ ನಾವು ಚಳುವಳಿಯನ್ನು ತೀವ್ರ ಮಾಡಿದಾಗ ಇದೇ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರೆ. ರೈತರ ಕಾರ್ಖಾನೆಗಳಿಗೆ ಒತ್ತಡ ಮಾಡಿ 150 ರೂಪಾಯಿ ಹೆಚ್ಚುವರಿ ಮಾಡಿ ಅದರ ಮೇಲೆ 350 ರೂಪಾಯಿ ಇವರು ಸರ್ಕಾರದಿಂದ ಸೇರಿಸ್ಕೊಟ್ಟಿದ್ದಾರೆ. ಒಟ್ಟು 500 ರೂಪಾಯಿವರೆಗೆ ಕಳೆದ ಬಾರಿ ನೀವೇ ಕೊಟ್ಟಿದ್ದೀರಿ SAP. ಈಗ ಯಾಕೆ ಚೌಕಾಸಿ ಮಾಡೋಕ್ಕೆ ಹೋಗ್ತಾಯಿದ್ರಿ? ಈಗ ಆ ಕೆಲಸಕ್ಕೆ ಹೋಗಬೇಡಿ. ಏನೋ ಹಿಂದೆ ಕೊಟ್ಟಿದ್ರು ಹಂಗೆ ಇವತ್ತೂ ಕೂಡ ಅದೇ ಸ್ಟ್ರಾಟಜಿ ಮಾಡಿ ರೈತರು ಸಮಾಧಾನ ಆಗ್ತಾರೆ. ಸರ್, ಓಕೆ, ಇವಾಗ ಹಾವೇರಿಗೂ ಕೂಡ ನೀವು ಆಗಮಿಸಿದಿರಿ. ಸರ್, ಯಾವ ಒಂದು ಇದ್ರ ಮೇಲೆ ನೀವು ಬಂದಿದ್ದೀರಿ? ಸೊ ಯಾವ ಒತ್ತಾಯ ಮಾಡೋದಕ್ಕೆ, ಬೇಡಿಕೆ ಮೇಲೆ ಬಂದಿದ್ರಿ? ಇಲ್ಲಿ ಬಂದಿರತಕ್ಕಂಥದ್ದು ಮೆಕ್ಕೆಜೋಳಕ್ಕೆ ರೇಟ್ ಇಲ್ಲ. ಇಲ್ಲಿ FRP ಅಲ್ಲ, ಏನು ಇಲ್ಲಿ ಕರ್ನಾಟಕ ಸರ್ಕಾರದ್ದು ಸೆಂಟ್ರಲ್ ಗೌರ್ಮೆಂಟದ್ದು ಏನು ಕನಿಷ್ಠ ಬೆಲೆ ಇದೆ MSPಯೂ ಕೊಡೋಕ್ಕಾಗಲ್ಲ ಅಂದರೆ ರೈತರು ಬೆಳೆದು ರೈತರ ಕೈನಲ್ಲಿರುವಾಗ ಜೋಳ ಮಾರಾಟ ಮಾಡಿದ ಮೇಲೆ ನೀವು ಜಾರಿಗೆ ತರೋರ ಶೆಟ್ರಂಗಡಿಗೆ ಹೋದ್ಮೇಲೆ. ಹಾಗಾಗಿ ಇದು ಸರಿಯಲ್ಲ. ಇದನ್ನು DCಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಹಾವಳಿ ಜಾಸ್ತಿ ಇದೆ ಸರ್ ಇದರಲ್ಲಿ. ಈ ದಲ್ಲಾಳಿಗಳ ಲಾಬಿಗೆ ಒಂದು ಜಿಲ್ಲಾಡಳಿತ ಬಲಿಯಾಗುತ್ತೆ. ಒಂದು ಸರ್ಕಾರ ನೋಡ್ತಾ ಕುಂತಿದ್ದೀರಿ ಅಂದರೆ ನೀವು ಯಾವ ಸೀಮೆ ಸರ್ಕಾರ? ನಿಮ್ಮ ಸರ್ಕಾರ ನಮ್ಗೆ ಅವಶ್ಯಕತೆ ಏನಿದೆ? ಇದನ್ನೆಲ್ಲ ಸರಿಯಾಗಿ ನಿಭಾಯಿಸುವಂಥದ್ದೇ ನಿಮ್ಮ ಕರ್ತವ್ಯ ಅಲ್ವಾ? ಹಾಗಾಗಿ ನ್ಯಾಯಯುತವಾದಂಥ ಬೆಲೆಯನ್ನು ನೀವು